ಹಾಯ್ ನಮಸ್ಕಾರ. ಅಲ್ಲಿನ ಅನುಕರಣ ಚಾನಲ್ಗೆ ಸ್ವಾಗತ. ಈ ದಿನ ತುಂಬಾ ರುಚಿಯಾದಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವೆಜ್ ಫ್ರೈಡ್ ರೈಸ್ ಮಾಡೋ ವಿಧಾನ ನೋಡೋಣ. ತುಂಬಾ ರುಚಿಯಾಗಿರುತ್ತೆ, ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ವೆಜ್ ಫ್ರೈಡ್ ರೈಸ್ ಮಾಡೋದಕ್ಕೆ ಮೊದಲಿಗೆ ಅನ್ನನ ಸ್ವಲ್ಪ ಉದುರುದ್ರಾಗಿ ಮಾಡ್ಕೋಬೇಕು. ಒಂದು ಅರ್ಧ ಗಂಟೆ ಮುಂಚೆನೇ ಅಕ್ಕಿನ ನೆನೆಸಿಟ್ಕೊಂಡಿರಬೇಕು. ಅನ್ನ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೆ, ಅದು ನೀರು ಮರಳ್ತಾ ಇದೆ. ಈಗ ನೆನೆಸಿಟ್ಟಿದ್ದಂಥ ಅಕ್ಕಿನ ನೀರನ್ನೆಲ್ಲ ಬಸಿದ್ಬಿಟ್ಟು ಕುದಿಯೋ ನೀರಿಗೆ ಸೇರಿಸ್ಕೋಬೇಕು. ಈ ಫ್ರೈಡ್ ರೈಸ್ ಮಾಡೋದಕ್ಕೆ ಸೋನಾ ಮಸೂರಿ, ಬಾಸ್ಮತಿ ಅಥವಾ ಬುಲೆಟ್ ರೈಸ್ ಯಾವುದಾದ್ರೂ ತೊಗೊಬೋದು. ನಾನು ಬುಲೆಟ್ ರೈಸನ್ನು ಉಪಯೋಗಿಸಿದ್ದೀನಿ. ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. 4-5 ತೊಟ್ಟಿನಷ್ಟು ನಿಂಬೆ ರಸನ ಸೇರಿಸ್ಕೋಬೇಕು, ಜಾಸ್ತಿ ಹಾಕ್ಕೊಬಾರ್ದು. ನಿಂಬೆ ರಸ ಸೇರಿಸೋದ್ರಿಂದ ಅನ್ನ ತುಂಬಾ ಸಾಫ್ಟಾಗಿರುತ್ತೆ, ಉದ್ರುದ್ರಾಗೂ ಆಗುತ್ತೆ. 1-2 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಬೇಕು. ಎಣ್ಣೆ ಸೇರಿಸೋದ್ರಿಂದ ಅನ್ನ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಉದ್ರುದ್ರಾಗಿರುತ್ತೆ. ಈಗ ಒಂದ್ಸಲ ಚೆನ್ನಾಗಿ ತಿರ್ಸ್ಬಿಟ್ಟು ಕುದಿಯೋದಕ್ಕೆ ಇಡಬೇಕು. ಇದನ್ನು ಒಂದು 70% ಬೇಯಿಸ್ಕೊಬೇಕು, ತುಂಬ ಮೆತ್ತಗೆ ಮಾಡ್ಕೊಬಾರ್ದು. ನೋಡಿ, ಈಗ ಸ್ವಲ್ಪ ಕಾಯಿ ಇದೆ, ಅಷ್ಟು ಮಾತ್ರ ಇದ್ದಾಗೆ ನೀರನ್ನೆಲ್ಲ ಬಸಿದ್ಬಿಡ್ಬೇಕು. ಬಸಿದಾದ್ಮೇಲೆ ಮತ್ತೆ ಒಂದು 5 ನಿಮಿಷ ಸ್ಟವ್ ಮೇಲೆ ಇಟ್ಬಿಟ್ಬಿಟ್ರೆ ಆಗ ಉದ್ರುದ್ರಾಗಿ ಆಗುತ್ತೆ ಅನ್ನ. ಇದನ್ನು ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ರೀತಿ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಅನ್ನ ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ. ಒಂದು ಅಗಲವಾಗಿರುವಂಥ ಪ್ಲೇಟ್ ಮೇಲೆ ಅನ್ನನ ಹಾಕ್ಕೊಂಡು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೋಬೇಕು. ಈಗ ಫ್ರೈಡ್ ರೈಸ್ಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಸೇರಿಸ್ಕೊಂಡು ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ಇದೆಲ್ಲ ಸ್ವಲ್ಪ ಬಿಸಿ ಆದಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಬೇಕು. ಇದನ್ನು ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಒಂದು ಸಣ್ಣದೊಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸೇರಿಸ್ಕೊಂಡು ಐ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಗ್ಗರಣೆಗೆ ಎಣ್ಣೆನೂ ಅಷ್ಟೇ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಸೇರಿಸ್ಬಾರ್ದು. ಜಾಸ್ತಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಕೈಗೆ ಮೆತ್ಕೊಳ್ಳುತ್ತೆ, ಎಣ್ಣೆ ಇರುತ್ತೆ. ಅದಕ್ಕೋಸ್ಕರ ಫ್ರೈಡ್ ರೈಸ್ಗೆ ಸ್ವಲ್ಪ ಎಣ್ಣೆ ಕಡಿಮೆನೇ ಬೇಕಾಗುತ್ತೆ. ಕ್ಯಾಪ್ಸಿಕಮ್ ಹಾಕಿದ್ಮೇಲೆ 1 ನಿಮಿಷ ಆದಮೇಲೆ ಬೀನ್ಸು ಮತ್ತು ಕ್ಯಾರೆಟನ್ನು ಸೇರಿಸ್ಕೋಬೇಕು. ಎಲ್ಲ ತರಕಾರಿಗಳು ಅಷ್ಟೇ ತುಂಬ ಫ್ರೈ ಮಾಡಬಾರ್ದು, ಕ್ರಂಚಿಯಾಗೇ ಇರಬೇಕು, ತುಂಬ ಮೆತ್ತಕ್ಕೆ ಬೇಯಿಸ್ಕೋಬಾರ್ದು. ಐ ಫ್ಲೇಮ್ ಇಟ್ಕೊಂಡು ಸುಮ್ಮನೆ ಹುರ್ಕೊಳ್ಬೇಕಷ್ಟೆ. ಈಗ ಬೀನ್ಸು ಮತ್ತು ಕ್ಯಾರೆಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯಲ್ಲಿ ಕ್ಯಾಬೇಜನ್ನು ಸೇರಿಸ್ತಾ ಇದ್ದೀನಿ. ಇದು ಜಾಸ್ತಿ ತೊಗೊಬಾರ್ದು, ನಾವು ನೋಡಿಕೊಂಡು ಸ್ವಲ್ಪ ಸೇರಿಸ್ಕೊಬೇಕು. ಕ್ಯಾಬೇಜ್ ಜಾಸ್ತಿ ಹಾಕಿದ್ರೆ ಫ್ರೈಡ್ ರೈಸ್ ಅಷ್ಟು ರುಚಿಯಾಗಿರೋದಿಲ್ಲ, ನೋಡ್ಕೊಂಡು ಸ್ವಲ್ಪ ಹಾಕ್ಕೊಬೇಕು. ನಾನಿಲ್ಲಿ ಒಂದು 5 ಜನಕ್ಕೆ ಆಗೋಷ್ಟು ಮಾಡ್ಕೋತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಇಷ್ಟು ಮಾತ್ರ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಅರ್ಧ ಗೊಜ್ಜನ್ನು ಸಪ್ರೇಟಾಗಿ ತೆಗೆದಿಡ್ತಾ ಇದ್ದೀನಿ. ನಾವು ಬೆರೆಸೋವಾಗ 1 ಪ್ಲೇಟ್ ಅಥವಾ 2 ಪ್ಲೇಟ್ಗಾಗಷ್ಟು ಮಾತ್ರ ಬೆರೆಸ್ಕೊಬೇಕು ಒಂದು ಸಲಕ್ಕೆ. ಒಂದೇ ಸಲ ಅನ್ನ ಹಾಕ್ಬಿಟ್ಟು ಬೆರೆಸ್ಕೊಬಾರ್ದು. ನೋಡಿ, ಈ ರೀತಿ ಉದ್ರುದ್ರಾಗಿರಬೇಕು. ಅನ್ನ ಬೆರೆಸೋವಾಗ ಪೂರ್ತಿಯಾಗಿ ತಣ್ಣಕ್ಕಾಗಿರಬೇಕು. ಈಗ ಅನ್ನ 1 ಪ್ಲೇಟ್ಗಾಗಷ್ಟು ಮಾತ್ರ ಬೆರೆಸ್ತಾ ಇದ್ದೀನಿ. ಅದಕ್ಕೆ 1/4 ಸ್ಪೂನಷ್ಟು ಸೋಯಾ ಸಾಸನ್ನು ಸೇರಿಸಿದ್ದೀನಿ, ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸು, ಒಂದು ಅರ್ಧ ಸ್ಪೂನಷ್ಟು ವಿನೆಗರನ್ನು ಸೇರಿಸ್ತಾ ಇದ್ದೀನಿ, ಅರ್ಧ ಸ್ಪೂನ್ ಪೆಪ್ಪರ್ ಪೌಡರು, ಸ್ವಲ್ಪ ಟೇಸ್ಟಿಂಗ್ ಪೌಡರನ್ನು ಸೇರಿಸಿದ್ದೀನಿ, ಸ್ವಲ್ಪ ಒಣಖಾರದ ಪುಡಿ, ರುಚಿಗೆ ಸ್ವಲ್ಪ ಉಪ್ಪು. ಸಾಸುಗಳಲ್ಲಿ ಸ್ವಲ್ಪ ಉಪ್ಪಿರುತ್ತೆ, ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಬೇಕು. ಗೊಜ್ಜಿಗೂ ಸ್ವಲ್ಪ ಹಾಕಿದ್ದೆ. ರೆಡ್ ಚಿಲ್ಲಿ ಸಾಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಏನು ಅವಶ್ಯಕತೆ ಇಲ್ಲ. ಸೋಯಾ ಸಾಸು ಮತ್ತು ವಿನೆಗರ್ ಇದ್ದರೆ ಸಾಕು. ಎಲ್ಲ ಸೇರಿಸಿದ್ದಾದಮೇಲೆ ಐ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಫ್ರೈ ಮಾಡೋದಕ್ಕೆ ದಪ್ಪ ತಳ ಇರೋಂಥ ಇಂಡಾಲಿಯಂ ಪಾತ್ರೆ ಆಗಲಿ ಅಥವಾ ಕಬ್ಬಿಣದ ಬಾಣಲಿ ಆಗಲಿ ಅಥವಾ ನಾನ್ ಸ್ಟಿಕ್ ತವ ಯಾವುದಾದ್ರೂ ತೊಗೊಬೋದು. ಈಗ ತುಂಬಾ ರುಚಿಯಾದಂಥ, ಎಲ್ಲರೂ ಇಷ್ಟಪಡುವಂಥ ವೆಜ್ ಫ್ರೈಡ್ ರೈಸ್ ತಯಾರಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.